ಕ್ಯೂ ಹಾಕಿಲ್ಲ ನಾನು, ಯಾಕೆಂದ್ರೆ ಕ್ಯೂ ಜಾಸ್ತಿ ಬರೋದಿಲ್ಲ. ಸುಮ್ಮನೆ ಅದನ್ನ ಹಾಕೊಂಡು ಆ ಸೌಂಡ್ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಕ್ವಾ 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 ಬರಬೇಕು. ಬಟ್ ಹೋಗ್ತಾ ಹೋಗ್ತಾ ಅದು ಕ್ಯೂ ನಾನು ಅದ್ರ ಜಾಸ್ತಿ ಯೂಸ್ ಇರೋದಿಲ್ಲ. ಸೊ ಹಾಗಾಗಿ ಕ್ಯೂನ ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡೋದು ಬೇಡ. ಬಟ್ ಬಂದಾಗ ಅದು ಕ್ಯೂ ಯು ಬಂದಾಗ ಕ್ವಾ ಅಂತ ಹೇಳಕ್ಕೆ ಕರೆಕ್ಟ್ ಆಗಿ ಬರಬೇಕು. ಓಕೆ, ಸೊ ಅದಕ್ಕೆ ನಿಮ್ಗೆ ಕ್ಯೂ ಕಾಣಲ್ಲ ಮಧ್ಯದಲ್ಲಿ. ಓಕೆನಾ? ಆಲ್ರೈಟ್, ಎಸ್. ನೆಕ್ಸ್ಟ್ ಬೇರೆ ಯಾರಾದ್ರೂ ಹೇಳಿ. ಸುನೀತಾ ನೀವು ಹೇಳಿದ್ರಲ್ಲ, ನೆಕ್ಸ್ಟ್ ಬೇರೆ ಯಾರಾದ್ರೂ ಹೇಳಿ. ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ. ಎನಿಬಡಿ ಬೇಗ. ನಾನೇ ಹೇಳ್ತೀನಿ, ನೀವು ಮೈಕ್ ಆನ್ ಮಾಡ್ಕೊಳ್ಳಿ ಅಂದ್ರೆ ಮಾಡೋದಿಲ್ಲ. ಸುನಿಲ್ ನಾಯಕ್ ಮೈಕ್ ಆನ್ ಮಾಡಿ. ಓಕೆ, ಸೊ ಡಿಸ್ಪ್ಲೇ ಮಾಡ್ತೀನಿ, ಅದು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಒಂದು ಬಿಟ್ಟು ಒಂದನ್ನು ಓದಿ ಪರವಾಗಿಲ್ಲ, ಬಟ್ ಅದನ್ನ ಆ ಸ್ಪೀಡ್ ಮೇಂಟೈನ್ ಮಾಡಿ ಟ್ರೈ ಮಾಡಬೇಕು. ಯಾ ಗುಡ್. ಎಲ್ರೂ ಹೇಳಿ, ಎಲ್ರೂ ಹೇಳ್ಬೇಕು, ಅವ್ರು ಮಾತ್ರ ಅಲ್ಲ. Very good job. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ವೆರಿ ಗುಡ್ ಸುನಿಲ್. ಈ ಕಡೆದು ಲಾಸ್ಟ್ಗೆ ಸ್ವಲ್ಪ ಫಾಸ್ಟ್ ಮಾಡಿದೆ ನಾನು, ಅದೇ ಹಿಂಗೆ ಹೇಳ್ತಾರೆ, ಹೋಗ್ತಾ 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 ಸ್ವಲ್ಪ ಫಾಸ್ಟ್ ಆಗುತ್ತೆ. ವೆರಿ ಗುಡ್ ಸುನಿಲ್. ನೋಡಿ, ಈ ತರ ನಿಮಗೆ ಇದು ಸ್ವಲ್ಪ ಫಾಸ್ಟ್ ಆಗಿ ಬಂತು, ಇದು ಸ್ವಲ್ಪ ಸ್ಲೋ ಆಗಿರುತ್ತೆ. ಈ ಕಡೆ ಸ್ಲೋ ಇತ್ತು, ಈ ಕಡೆ ಲಾಸ್ಟಿಗೆ ನಾನು ಫಾಸ್ಟ್ ಮಾಡಿದೆ, ಯಾಕೆಂದ್ರೆ ಅದು ಆಗುತ್ತಾ ಎಷ್ಟು ಮಟ್ಟಿಗೆ ಓದಕ್ಕಾಗುತ್ತೆ. ಸೊ ಫಾಸ್ಟ್ ಆದ್ರೂ ಅದನ್ನ ನಾವು ಫಾಸ್ಟ್ ಓದಕ್ಕೆ ಟ್ರೈ ಮಾಡ್ಬೇಕು. ಓಕೆ, ವೆರಿ ಗುಡ್ ಸುನಿಲ್. ನೆಕ್ಸ್ಟ್ ಯಾರು ಓದ್ತೀರಾ? ಈಗ ಒಂದೊಂದು ಸ್ಲ್ಯಾಬ್ ಒಬ್ಬೊಬ್ರಿಗೆ ಓದ್ಬೇಕು. ಓಕೆ, ಸೊ ನಿಮ್ಗೆ ಪ್ರಾಕ್ಟೀಸ್, ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಇದೆ, ನೀವು ಓದಕ್ ಆಗ್ತಾ ಇದೆಯಾ, ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದೀರ ಅಂತ. ನೆಕ್ಸ್ಟ್ ಯಾರು? ನಾನೇ ಹೇಳ್ತೀನಿ. ಶೈಲಾ. ಸುನಿಲ್ ಆಯ್ತಲ್ಲ. ಚನ್ನವೀರಯ್ಯ, ಚನ್ನವಿ ಅಯ್ಯ, ಚನ್ನವೀರ, ಚನ್ನವೀರ ಓದ್ತೀರಪ್ಪ? ಓಕೆ, ಸೌಂಡ್ ಇಲ್ಲ. ಯಾರು ಓದ್ತೀರಾ? ಕೃಷ್ಣ. ಯಾರು? ಸುನೀತಾ ಓದಿದ್ರಲ್ಲ ಈಗ? ಇಲ್ಲ, ಬೇರೆಯವರಿಗೆ ಅವಕಾಶ. ಬೇರೆ ಯಾರು ಓದ್ತೀರಾ? ಚೆಲುವರಾಜು. ಕೃಷ್ಣ, ಕೃಷ್ಣ ಬಾಯಿ ಅಂದ್ರೆ ಯಾರು? ಯಾರಿಗೆ? ನೋಡಿ, ನಿಮ್ದು ನೆಟ್ವರ್ಕ್ ಇಶ್ಯೂ ಇರುತ್ತೆ ಶೈಲಾ, ನೀವು ಅವಾಗಲೂ ಹಂಗೆ ಹೇಳ್ತಾ ಇದ್ವಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಕುಮಾರ್, ಮಿಸ್ಟರ್ ಕುಮಾರ್ ಓದಪ್ಪ. ಓಕೆ, ಕುಮಾರ್ ಆದ್ಮೇಲೆ ಯಾರಿದು? ಜ್ಞಾನೇಶ್ ಪವಾರ್. ಹಾ, ಜೆ ಆಯ್ತಲ್ವಾ? ಎಂ ಎಂ. ಯಾರು? ಜ್ಯೋತಿ ಮಾತಾಡ್ತಿರೋದು ಕೇಳಿಸ್ತಿದೆ, ಹೇಳಿ. ಅವ್ರು ಓದಿ, ಅವ್ರು ಓದಿದ ನಂತರ ಓದಿ. ಕುಮಾರ್ ಓದಪ್ಪ. ಹಾ, ಕುಮಾರ್ ಕಾಣಿಸ್ತಾ ಇಲ್ವಾ?
ಕಾಣದ್ರೆ ಸರ್ ಬ್ಲರ್ ಆಗಿದೆ. ಬ್ಲರ್ ಆಗಿದ್ರೆ ನೆಟ್ವರ್ಕ್ ಇಶ್ಯೂ ಇರುತ್ತಪ್ಪ ನಿಮ್ದು. ಎಲ್ಲರಿಗೂ ಕರೆಕ್ಟ್ ಆಗಿದೆ. ಓದ್ಬೇಕು. ಓಕೆ ಸರ್. ಸರ್ ಆಕ್ಚುಲಿ ಕಾಣ್ತಾ ಇದೆ ಸರ್. ಈ ಆಪ್ ಮ್ಯಾಪ್, 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 ಈ add match, add mouth, out, mouth, more, add match, out, mouth, add match, add match, add, add, add lab, add now, add lab, add lab, add lab. E and now, 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 E. Sir, very cool, sir. I got it. ಓಕೆ, ಇಲ್ಲಿ ನೋಡಿ ಎಲ್ರಿಗೂ ಇದೇ ಒಂದು ಕಷ್ಟ. NAV. ಸಿ NAV ನ ನೀವು ಹೆಂಗೆ ಹೇಳ್ತೀರಾ ಅಂದ್ರೆ, ಎನ್ ಶಬ್ದ ಏನು ಎ ಶಬ್ದ ಏನು ಆ, ವಿ ಶಬ್ದ ಏನು ಉ. ಸೊ NAV ಆಯ್ತಾ, ಇದು ನ್ಯಾವ್. ಸೊ ಇವೆರಡು ಇದಕ್ಕೂ ಬಾನೆ ಹಾಗಾಗಿ ಇದನ್ನ ನಾ. ಸಿ NAW ನಾ, NAW ನಾ. ಓಕೆ, ಅದೇ ತರ NO. ಸಿ ಏನಿಲ್ಲ, AW ಬಂದಾಗ ನೀವು ಓ ಶಬ್ದ ಹಾಕಬೇಕು. ಓದು ಶಾರ್ಟ್ ವೋವೆಲ್ ಯಾವುದು? ಓನ ನಾವು ಓ ಅಂತ ಲಾಂಗ್ ವೋವೆಲ್ ಹೇಳ್ತೀವಿ. ಓದು ಶಾರ್ಟ್ ವೋವೆಲ್ ಆ. ಫಾರ್ ಎಕ್ಸಾಂಪಲ್ ಡಾಗ್. ಓಕೆ, ಈಗ ಇದನ್ನು ನಾವು ಆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲದರಲ್ಲೂ ಇದು ನಾನು ನಿಮ್ಗೆ ಡಬ್ಲ್ಯೂ ವ ಸೌಂಡ್ ಅಂತ ಹೇಳಿದೆ, ಫೋನಿಕ್ಸ್ ಅಲ್ಲಿ ವ ಅಂತ ಹೇಳಿದೀನಿ, ರೈಟ್? ಇದನ್ನ ಆ ಅಂತ ಹೇಳಿದೀನಿ. ಸೊ ಇವೆರಡು ಕೂಡಿಸಿದಾಗ ಏನಾಗುತ್ತೆ? ಆವ್ ಆಗುತ್ತೆ. ಆವ್ ವಿಚ್ ಇಸ್ ನಾವ್. ಇದೇನಿದು? ಇವೆರಡು ಒಂದೇ ತರ ಕೇಳಿಸುತ್ತೆ. ಬಟ್ AW ಕೊನೆಯಲ್ಲಿ ಬಂದಾಗ, AW ಯಾವಾಗ್ಲೂ ಅದಕ್ಕೆ ನಾವು AW ಕೊನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಆ ಅಂತ ಹೇಳ್ಬೇಕು. ಆ ಅಲ್ಲ, ಆ ಅಂದ್ರೆ ಏನು? ಆ ಅಂದ್ರೆ ಏನಿಲ್ಲ, ಓ ಸೌಂಡ್ ಏನಿದೆ. ನಾನು ಫೋನಿಕ್ಸ್ ಅಲ್ಲಿ ಓ ಸೌಂಡ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಎಲ್ಲಿ ಬರುತ್ತೆ? ನಾಯಿಗೆ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ಡಾಗ್. ಡಾಗ್ ಅನ್ನು ಬಿಡಿಸ್ಬೇಕಾದ್ರೆ ಹೆಂಗ್ ಬರುತ್ತದು? ಡಾಗ್, ಡಾಗ್, ಡಾಗ್. ಸೊ ಇಲ್ಲಿ ಏನ್ ಸೌಂಡ್ ಬರುತ್ತೆ ಅದೇ ಸೌಂಡ್ ಇಲ್ಲಿ ಹಾಕ್ಬೇಕು. ನ ಆ ನಾ, ಡ ಆ ಡಾ, ಪ ಆ ಪಾಟ್, ರ ಆ ರಾಮ್, ಮ ಆ ಮಾಮ್. ಅಥವಾ ನಿಮಗೆ ಓ, ಇಲ್ಲಿ ನಾನು ನೆಕ್ಸ್ಟ್ ನಿಮಗೆ ಇಲ್ಲಿ ಬರೀ ಎ ಇದೆ ಅಲ್ವಾ, ಎಲ್ಲ ಎ ಇದೆ. ನೆಕ್ಸ್ಟ್ ಓ ಅಲ್ಲಿ ಬರಬೇಕು, ಓ ಅಲ್ಲಿ ಬರಬೇಕು, ಇ ಅಲ್ಲಿ ಬರಬೇಕು, ಐ ಅಲ್ಲಿ ಬರಬೇಕು. ಅವಾಗ ಏನಾಗುತ್ತೆ? ಇಲ್ಲೂ ಸಹ NOW, ಆಗ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಓ ಶಬ್ದನ ನೀವು ಇಲ್ಲಿ ಲಾಸ್ಟಿಗೆ ಹಾಕಿ. NAW ನಾ, PAW ಪಾ, RAW ರಾ, SAW ಸಾ, MAW ಮಾ, ಅದನ್ನ ಇದು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ AY ಇದೆಯಲ್ವಾ, AY ಬಂದಾಗ ನೀವು ಇದೆಲ್ಲ ವರ್ಡ್ಸ್ ನೋಡಿರ್ತೀರಾ. PAY ಏನಂತ ಹೇಳ್ತೀವಿ? ಪೇ ಮಾಡ್ರಿ, ಫೋನ್ ಪೇ, ಗೂಗಲ್ ಪೇ ಅಂತ ಹೇಳಲ್ವಾ. ಸೊ ಅದ PAY ಪೇ. ಸೊ AY ಬಂದಾಗ ನಾವು ಎ ಅಂತ ಹೇಳ್ಬೇಕು. ಸೊ ಇದು ಆ ನ ಆ ನಾ, ನ ಆಕ್ಸ್ ನ್ಯಾಕ್ಸ್, ನ ಎ ನೇ, ನ ಆಸ್ ನ್ಯಾಸ್. ಸೊ ಇಲ್ಲಿ ಇದು ಮತ್ತೆ ಇದು ಆ ಅಂತಾನೆ ಇರುತ್ತೆ, ಮಿಕ್ಕಿದೆಲ್ಲ ಆ ಅಂತಾನೆ ಇರುತ್ತೆ. ಇದು ಮಾತ್ರ ನಿಮಗೆ ಎ ಅಂತ ಆಗುತ್ತೆ. ನ ಎ ನೇ. ಓಕೆ, ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದೀರಾ. ಸ್ವಲ್ಪ ಸ್ಪೀಡ್ ಇನ್ನು ಪಿಕಪ್ ಆಗ್ಬೇಕು ಎಲ್ಲರೂ. ಓಕೆ, ನೋಡಮ್ಮ, ಈಗ AW ಅಂತಿದೆಯಲ್ವಾ, AW ನಾನು ಏನಂತ ಹೇಳಿದ್ದೆ? ಎಗೆ ಶಬ್ದ ಏನು? ಆ.
ಆ ಬ ಕ ಇದನ್ನ ಹೇಳಿದ್ದಲ್ವಾ. ಅದೇ ಡಬ್ಲ್ಯೂ ಗೆ ಶಬ್ದ ಫೋನಿಕ್ಸ್ ಅಲ್ಲಿ ನಿಮಗೆ ಏನ್ ಹೇಳಿದ್ದೆ, ವ ಅಂತ ಹೇಳಿದ್ದೆ. ಸೊ ಇವೆರಡನ್ನು ಕೂಡಿಸಿದಾಗ ಆ ಪ್ಲಸ್ ವ ಕೂಡಿಸಿದಾಗ ಏನಾಗುತ್ತೆ, ಆವ್ ಆಗುತ್ತೆ. ಆವ್ ಆಗುತ್ತೆ. ಹಾಗೇನೆ ಇಲ್ಲಿ ಎನ್ ಇದೆಯಲ್ವಾ, ಅದ್ರ ಜೊತೆ ಎನ್ನು ಹಾಕೊಂಡ್ರೆ ಅಂದ್ರೆ ಎನ್ನೆಲ್ಲಿ ಹಾಕಬೇಕು, ಇಲ್ಲಿ ಹಾಕೊಂಡ್ರೆ ಪಕ್ಕದಲ್ಲಿ ಹಾಕೊಳ್ತೀವಿ, ತಿಳ್ಕೊ ಆ ಉಬ್. ಸೊ ಇಲ್ಲಿ ಎನ್ ಎ ಡಬ್ಲ್ಯೂ ಇದೇನಾಗುತ್ತೆ, ನ್ಯಾವ್ ಆಗುತ್ತೆ. ಸೊ ನ್ಯಾವ್ ಆಲ್ರೆಡಿ ಎನ್ ಎ ಬಿ ಅಲ್ಲಿ ನ್ಯಾವ್ ಅಂತ ಇದೆ. ಎ ಡಬ್ಲ್ಯೂ ಕೊನೆಯಲ್ಲಿ ಬಂದಾಗ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಎ ಡಬ್ಲ್ಯೂ ಅಕ್ಷರ, ಎ ಡಬ್ಲ್ಯೂ ಕಾಂಬಿನೇಷನ್ ಕೊನೆಗೆ ಬಂದಾಗ, ಪದದ ಕೊನೆಯಲ್ಲಿ ಬಂದಾಗ ಅದನ್ನ ನಾವು ಆ ಅಂತ ಹೇಳಬೇಕು. ಉದಾಹರಣೆಗೆ ಎಸ್ ಎ ಡಬ್ಲ್ಯೂ ಇದನ್ನ ಹೇಳ್ಬೇಕು ಸಾ. ಆರ್ ಎ ಡಬ್ಲ್ಯೂ ಇದನ್ನ ಹೇಳ್ಬೇಕು ರಾ. ಪಿ ಎ ಡಬ್ಲ್ಯೂ ಇದನ್ನ ಹೇಳ್ಬೇಕು ಪಾ. ಪಾವ್ ಪಾವ್ ಅಲ್ಲ, ಪಾ. ಪಾನ ಆಕಾರ ಹಾಕ್ಬೇಕು. ಅಂದ್ರೆ ಈಗ ಇದನ್ನ ಇನ್ನೊಂದು ರೆಫರೆನ್ಸ್ ತಗೊಳ್ಳಿ. ಈಗ ನೀವು ಇದನ್ನ ಹಿಂಗ್ ಮಾಡ್ಬೇಕು ಅಂದ್ರೆ ಎಸ್ ಎ ಡಬ್ಲ್ಯೂ ನ ಈ ತರ ಬರ್ಕೊಳ್ಳಿ. ಇವಾಗ ಇದೇನ್ ಸೌಂಡ್ ಆಗುತ್ತೆ, ಸ ಆ ಸಾ. ಓಕೆ, ಆರ್ ಎ ಡಬ್ಲ್ಯೂ ಇದ್ರ ಸೌಂಡ್ ಬಂದು ಈ ತರ ರಾ. ಆರ್ ಎ ಡಬ್ಲ್ಯೂ ಇಸ್ ಈಕ್ವಲ್ ಟು ಆರ್ ಓ ರಾ. ರಾಬ್, ರಾಬರಿ. ಅದೇ ತರ ಆರ್ ಎ ಡಬ್ಲ್ಯೂ. ಎರಡು ಒಂದೇ ಅಲ್ಲಮ್ಮ, ಶಬ್ದ ಒಂದೇ ಅಂತ ಹೇಳ್ತಾ ಇರೋದು ನಾನು. ಶಬ್ದ ಒಂದೇ. ಶಬ್ದ ನಿಮಗೆ ಆರ್ ಎ ಡಬ್ಲ್ಯೂ ಬಂದಾಗ ಮತ್ತೆ ಆರ್ ಓ ಬಂದಾಗ ಎರಡು ಶಬ್ದ ಒಂದೇ ತರ ಬರುತ್ತೆ, ಬಟ್ ಮೀನಿಂಗ್ ಚೇಂಜ್ ಆಗುತ್ತೆ. ಆರ್ ಎ ಡಬ್ಲ್ಯೂ ಬರೀ ರಾ ಅಂತ ಬರುತ್ತೆ ಅಷ್ಟೇ. ಅದಾದ್ಮೇಲೆ ರಾಬ್, ರಾಬರಿ, ರಾಕ್ ಆತರ ಬರೋದಿಲ್ಲ. ಸೊ ಆರ್ ಎ ಡಬ್ಲ್ಯೂ ಕೊನೆಗೆ ಬರುತ್ತೆ. ಕೊನೆಗೆ ಬಂದಾಗ ಅದನ್ನ ಆ ಅಂತ ಹೇಳ್ಬೇಕು. ಇನ್ನು ಎ ಡಬ್ಲ್ಯೂ ಅದೇ ಸಿ ಎರಡು ಒಂದೇನೆ. ಸಿ ನೀವು ಹೇಳೋದಾದ್ರೆ ಈ ವರ್ಬ್ ಬರಬೇಕು ಅಂದ್ರೆ ರ್ಯಾವ್ ಬರಬೇಕು. ಆರ್ ಎ ವಿ ಇದು ರ್ಯಾವ್. ಆರ್ ಎ ವಿ ರ್ಯಾವ್. ಅದೇ ಇಲ್ಲಿ ಎನ್ ಎ ವಿ ನ್ಯಾವ್. ಎನ್ ಎ ಡಬ್ಲ್ಯೂ ನಾ ಅಷ್ಟೇ, ನಾ. ಓಕೆ, ಬ್ಯಾಕ್ ಗ್ರೌಂಡ್ ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಬ್ಯಾಕ್ ಗ್ರೌಂಡ್ ಇದು ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಎನ್ ಆಯ್ತಲ್ವಾ, ಪಿ. ಪಿ ಓಕೆನಾ. ನಾವು ಲೆಟ್ಸ್ ಸಿ ಪಿ. ಪಿ ಯಾರು ಹೇಳ್ತೀರಾ? ಎಸ್ ಜ್ಯೋತಿ. ಶೈಲಾ ಹೇಳಿದ್ರಲ್ಲ, ಯಾರು ಹೇಳ್ತೀರಾ? ಶೈಲಾ ಹೇಳಿದ್ಯಲ್ಲಮ್ಮ. ಅಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ನೀವೇ ಹೇಳ್ತಾ ಇದ್ದೀರಾ. ಮಾಲಪ್ಪ ಹೇಳಪ್ಪ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವರೆಲ್ಲ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಒಂದ್ ನಿಮಿಷ. ಈಗ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಫ ಫ ಫ ಅಂತ ಹೇಳ್ತಾ ಇದ್ದೀರಾ. ಫ ಅಲ್ಲ, ಪಿ. ಇದು ಪ ಸೌಂಡ್ ಬರಬೇಕು. ಕೆಲವರಿಗೆ ಇದು ಸಮಸ್ಯೆ ಇದೆ. ಪ ಪ ರೈಟ್. ಇದು ಮತ್ತೆ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಇದು ಒಂದೇ ತರ ಇರ್ಬೋದು. ಕನ್ನಡದಲ್ಲಿ ಪ ಪ, ಇದು ಪ, ಇದು ಫಲ, ಇದು ಪಣ, ಪಣ ಫಲ. ಸೊ ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ.
ಬಟ್ ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಎಫ್ ಅಂತ ಸೌಂಡ್ ಯೂಸ್ ಮಾಡ್ತೀವಿ. ಎಫ್ ಅಂದ್ರೆ ಎಫ್ ಸೌಂಡಿಗೆ ನಾವು ಈ ಫ ಅಂತ ಹೇಳ್ತೀವಿ. ಪಿ ಅಂತ ಬಂದಾಗ ತುಂಬಾ ಜನರಿಗೆ ಇದೊಂದು ಸಮಸ್ಯೆ ಇದೆ, ದಯವಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಪಿ ಅಂತ ಹೇಳಲಿಕ್ಕೆ ನಾವು ಎರಡು ತುಟಿನ ಕೂಡಿಸ್ಬೇಕು, ಪಿ. ಎಫ್ ಫ ಹೇಳಲಿಕ್ಕೆ ಕೂಡಿಸೋ ಅವಶ್ಯಕತೆ ಇಲ್ಲ, ಅದು ಫ ಅಂತಾನೆ ಬರುತ್ತೆ, ಅಂತ ಬರುತ್ತೆ. ಸೊ ಇಲ್ಲಿ ಪಿ ಅಂತ ಹೇಳ್ಬೇಕು, ಎಫ್ ಗೆ ಫ್ ಅಂತ ಹೇಳ್ಬೇಕು, ಪಿ ಗೆ ಪ. ಓಕೆ, ಬಹಳಷ್ಟು ಜನರಿಗೆ ಅದು ಸಮಸ್ಯೆ ಇದೆ. ಹಾ, ಓಕೆ. ಸೊ ಫಸ್ಟ್ ಇಂದ ಹೇಳ್ತೀರಾ? ಓಕೆ, ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕು, ಓಕೆನಾ? ನಾವು ಹೇಳಿ. P as fab. P as fat. P as fat. P as fat. ಪಿ ಅಲ್ಲ, ಪ. ಅರ್ಧ ಅಕ್ಷರ. P as fat. 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 Fire back. Fire out. Fire out. Fire specs. Fire feet. Good. Fire specs. Yes.